ವಾಗಿ ಏತ ನೀರಾವರಿ ಅಹೋರಾತ್ರಿ ಧರಣಿಯು ಇವತ್ತು 18ನೇ ದಿನಕ್ಕೆ ಪಾದಾರ್ಪಣೆಗೊಂಡಿದ್ದು ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇರುವುದಿಲ್ಲ. ಈ ವ್ಯಾಪ್ತಿಯಲ್ಲಿ 18 ಗ್ರಾಮಗಳಿದ್ದು ಇದರಲ್ಲಿ 8 ಗ್ರಾಮಗಳು ಹುಕ್ಕೇರಿ ತಾಲೂಕಿನ 10 ಗ್ರಾಮಗಳು ಚಿಕ್ಕೋಡಿ ತಾಲೂಕಿನಲ್ಲಿ ಇದ್ದು ಇದಾಗ ನಮ್ಮ ಚಿಕ್ಕೋಡಿ ತಾಲೂಕಿನ 10 ಗ್ರಾಮಗಳಿಗೆ ಎಲ್ಲಿಯವರೆಗೆ ಅಂದರೆ ನಮ್ಮ ಕಾಲುವೆ ಕೊನೆಯದವರೆಗೂ ನೀರು ಹರಿತಾ ಇಲ್ಲ. ಇಲ್ಲಿಯವರೆಗೆ ಕಳೆದ 10 ವರ್ಷಗಳಿಂದ ನಮಗೆ ಇದು ಪರಿಸ್ಥಿತಿ ಆಗೈತಿ. ಲಿಫ್ಟ್ ಯಾವಾಗ 2007 ಪ್ರಾರಂಭಗೊಂಡಿತ್ತು ಅವಾಗ ಒಂದು 2-3 ವರ್ಷ ಅಷ್ಟು ಹರಿತು. ಅದರ ನಂತರ ಸಮಸ್ಯೆ ಆದ ಇಲ್ಲಿವರೆಗೂ ಅದು ಕೊನೆಯ ಭಾಗವರೆಗೆ ಹರಿತಾ ಇರಲಿಲ್ಲ. ಈಗಾದರೂ ಹರಿತಾ ಇಲ್ಲ, ಟೈಲೆಂಡ್ವರೆಗೆ ನೀರೇ ಬರ್ತಾ ಇಲ್ಲ. ಯಾವ ಕಾರಣ ಅಂದ್ರೆ ಮೇನ್ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಐತಿ. ನಮಗೆ ಯಾವಾಗ ಲಿಫ್ಟ್ ಪ್ರಾರಂಭ ಆಗ್ತೈತಿ ಆ ಟೈಮ್ದಾಗ ಇವರು ಮೋಟ್ರುಗಳು ಇರೋಂಗಿಲ್ಲ, ಅವಾಗ ರಿಪೇರಿ ಕಳ್ಸೋಕೆ ಶುರು ಮಾಡ್ತಾರೆ ಇವ್ರು. ಈಗಾದರೂ 4 ಮೋಟ್ರುಗಳು ರಿಪೇರಿಗೆ ಆಗಬೇಕಾಗೈತಿ, ತ್ವರಿತವಾಗಿ ಆಗಬೇಕು. ನಂತರ ಈ ಕಾಲುವೆ ಮ್ಯಾಗ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ಜಲಮೂಲಗಳನ್ನು ರೈತರು ನಿರ್ಮಾಣ ಮಾಡ್ಕೊಂಡರು, ಅವನ್ನೆಲ್ಲ ತೆರವು ಮಾಡಬೇಕು. ಈ ಕಾಮಗಾರಿ ಈಗಾಗಲೇ ಮಾನ್ಯ ಅಧಿಕಾರಿಗಳು ನಾವು ಸ್ಟ್ರೈಕ್ ಕೂತ ನಂತರ ಕೆಲವಷ್ಟು ಒಂದು 30-40% ತೆರವು ಮಾಡಿದರು. ಇನ್ನು ಉಳಿದನ್ನು ಅವ್ರು ತೆರವು ಮಾಡ್ತಾ ಇಲ್ಲ. ಮಾನ್ಯ ಹುಕ್ಕೇರಿ ತಹಸೀಲ್ದಾರ್ ಸಾಹೇಬರು ನಾವು ಕಾಲುವೆ ಮ್ಯಾಗ 144 ಹಾಕ್ತೇನೋ, ನಿಮ್ಗೆ ಏನು ಬೇಕು ಸೆಕ್ಯೂರಿಟಿ ಕೊಡ್ತೇನೋ, ನೀವು ತೆರವು ಮಾಡಿರತ್ತ ಅಂದಾಗೂ ಸಹ ನಮ್ಮ ಮೇಲಾಧಿಕಾರಿಗಳು ಆ ಕಾರ್ಯ ಮುಂದುವರಿಸಿರಲ್ಲ. ಅದನ್ನು ಯಾಕೆ ನಿಲ್ಲಿಸ್ಯಾರು, ಯಾರು ಹಿತಾಸಕ್ತಿ ಐತಿ ಏನೈತಿ ಅನ್ನೋದು ಅವರು ದಯವಿಟ್ಟು ಇವ್ರನ್ನ ಏನಾಗಿತ್ತು ಅನ್ನೋದು ಹೇಳಬೇಕು. ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗೈತಿ. ಯಾವಾಗ ಅನಧಿಕೃತ ಜಲಮೂಲಗಳನ್ನು ತೆರವು ಮಾಡಿದಾಗ ಮಾತ್ರ ಕಾಲುವೆ ಕೊನೆಯ ಭಾಗಕ್ಕೆ ನೀರು ಹೋಗಕ್ಕೆ ಸಾಧ್ಯ ಐತಿ. ಮತ್ತು ಇದನ್ನು ಕಾಲುವೆಗಳು ಎಲ್ಲ ಹೂಳು ತುಂಬ್ಕೊಂಡವು, ಜಂಗಲ್ ಕಟ್ಟಿಂಗ್ ಆಗಬೇಕು. ಇವು ಶೀಘ್ರವಾಗಿ ಅವು ಮಾಡಬೇಕು. ಅವಕ್ಕೆ ವರ್ಷ ಗ್ರ್ಯಾಂಟ್ ಬರ್ತೈತಿ. ಈಗಾಗಲೇ ಬಂದಂಥ ಗ್ರ್ಯಾಂಟ್ನಲ್ಲಿ ಅವನು ಗೋಲ್ಮಾಲ್ ಐತಿ. ನಮ್ಮ ಗ್ರಾಮ ಪಂಚಾಯತಿ ಅವರು ದೋನವಾಡ ಗ್ರಾಮ ಪಂಚಾಯತಿ ಅವರು ನಾವು ಗ್ರಾಮ ಪಂಚಾಯತ್ NRG ಒಳಗೆ ತೆಗ್ದೇವು ಅಂತ ಅವ್ರು ಹೇಳ್ತಾರೆ. ಇವರು ಅಲ್ಲಿ ಅದಕ್ಕೆ ಕಾಮಗಾರಿಗೆನ 5 ಲಕ್ಷ ರೂಪಾಯಿ ಖರ್ಚು ಹಾಕಿದರು. ಇದು ಏನೈತಿ, ಇದೆಲ್ಲ ಇದೊಂದು ದೊಡ್ಡ ಫ್ರಾಡ್ ಇದ್ದಂಗೆ ಐತಿ. ನಂತರ ಇದು ಇನ್ನೂ ಅಲ್ದ ಇಲ್ಲಿ ಹಿಂದೆ 2 ಕಿಲೋಮೀಟ್ರ್ ನಮಗೆ ಅಪ್ರೋಚ್ ಏನೈತಿ ಹೊಳಿಂದ ಬರ್ತಕ್ಕಂಥದ್ದು, ಅಲ್ಲಿ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ಜಂಗಲ್ ಕಟ್ಟಿಂಗ್ ಅಂತೇಳಿ. ಅಲ್ಲೂ ಯಾವುದೇ ಸುಸಜ್ಜಿತ ಕಾಮಗಾರಿ ನಡೆದಿಲ್ಲ. ಮತ್ತು ಇದಕ್ಕೆ ವಾರ್ಷಿಕ ಮೇಂಟೆನೆನ್ಸ್ ಅಂತೇಳಿ ಸರ್ಟನ್ ಅಮೌಂಟ್ ಬರ್ತೈತಿ. ಲಿಫ್ಟ್ 9 ಮೋಟ್ರ್ ಸುಸ್ಥಿತಿಯಾಗಿಡಾಕ ಅದನ್ನು ದುರ್ಬಳಕೆ ಆಗೈತಿ. ಇಲ್ಲಿಂದ 19 ವರ್ಷದವರೆಗೂ ಇದನ್ನು ದುರ್ಬಳಕೆ ಮಾಡ್ಕೊಂಡ ಅಧಿಕಾರಿಗಳು ಕಾಣಲಾರದ ಕೈಗಳು ಇದರೊಳಗೆ ಕೈವಾಡ ಐತಿ. ಇದನ್ನು ಸೂಕ್ತ ತನಿಖೆ ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದಿಸಬೇಕು. ನಮ್ಮ ಹೋರಾಟಕ್ಕೆ ಅತಿ ಶೀಘ್ರವಾಗಿ ಬಂದು ನಮ್ಮ ರೈತರ ಮನವಿಯನ್ನು ಆಲಿಸಿ ಇದಕ್ಕೆ ಏನು ಕ್ರಮ ತಗೋತೀರಿ ಅಂತ ಹೇಳಿ ನಮ್ಮಲ್ಲಿ ರಿಟರ್ನಾಗಿ ನೀವು ಅಧಿಕೃತವಾಗಿ ಮಾಧ್ಯಮಗಳೊಂದಿಗೆ ನಮ್ಮ ಜೋಡಿ ನಮಗೆ ಮನವರಿಕೆ ಮಾಡಿ ಕೊಡಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತೀನಿ. ಅದೇ ರೀತಿ ಅಧಿಕಾರಿಗಳು ತಾವು ಏನು ಈಗ ಗ್ರ್ಯಾಂಟ್ ಬಂದಿದೆ ತುರ್ತು ದುರಸ್ತಿಗಾಗಿ 1,45,00,000 ರೂಪಾಯಿ ಈಗ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಬಿಡುಗಡೆ ಮಾಡಿದ್ದಾರೆ 30 ತಾರೀಕು. ಆ ಗ್ರ್ಯಾಂಟನ್ನು ಬಳಕೆ ಮಾಡ್ಕೊಂಡು ಈಗ ಶೀಘ್ರದಾಗ ನೀವು ಏನು ಮೊದಲೇನು ಒಂದು ವರ್ಷ ಹಿಂದೆ ಏನು ಬೆಂಗಳೂರಿಗೆ ಮೋಟ್ರ್ ಕೊಟ್ಟೇರಿ 2 ಮೋಟ್ರ ಅವನ್ನ ಆದಷ್ಟು ಶೀಘ್ರದಾಗ ತಂದು ಕುಣಿಸ್ಬೇಕು. ಮತ್ತು ಈಗ ನಾವು ಸ್ಟ್ರೈಕ್ ಕೂತ ನಂತರ ಏನು 2 ಮೋಟ್ರಿಗೆ ರಿಪೇರಿ ಕಳಿಸಿರಲ್ಲ, ಅವು ಇನ್ನೂ 30 ದಿವಸ ಟೈಮ್ ಇಂಟ್ರೋಲ್ ಐತಿ ಅಂತ ನೀವು ಹೇಳಿದ್ರಿ. ಅದನ್ನು 30 ದಿವ್ಸಕ್ಕೆ ಬರಲಿ. ಈಗ 1 ವರ್ಷ ಹಿಂದೆ ಏನು ಕಳಿಸಿರಿ ಅವು ಅತಿ ಶೀಘ್ರವಾಗಿ ಬಂದು ಕೊಂಡ್ಬೇಕಂತ ಹೇಳಿ ನಮ್ಮ ರೈತರ ಆಗ್ರಹ ಆಗೈತಿ. ಮತ್ತು ನಾವು ಕೊನೆಯವರೆಗೂ ನೀರು ಹರಿಸ್ಬೇಕಂತ ಹೇಳ್ತೀನಿ. ನಮ್ಮ ಹೆಸರು ಜಯಾನಂದ್ ಈರಪ್ಪ ಕಪ್ಲಿ, ನಾನು ಕೆಂಚನಟ್ಟಿ ಗ್ರಾಮಸ್ಥ. ಹೋರಾಟ ಎಲ್ಲಿಯವರೆಗೆ ಹೋರಾಟ